ಕಾಡಾನೆ ಮಾನವ ಸಂಘರ್ಷದಿಂದ ಜೀವಹಾನಿ ಸಂಭವಿಸಿದಾಗ ಸರ್ಕಾರದ ಕಣ್ಣು ತೆರೆಸುವ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಪ್ರತಿಭಟನೆ ಮತ್ತು ರಸ್ತೆ ತಡೆಗಳನ್ನು ನಡೆಸಿದೆ. ಇದನ್ನು ಕಾಂಗ್ರೆಸ್ ಸಾವಿನ ಮನೆಯ ರಾಜಕಾರಣವೆಂದು ಟೀಕಿಸಿದೆ. ಓರ್ವ ವ್ಯಕ್ತಿ ಸತ್ತ ಸಂದರ್ಭ ಬಿಜೆಪಿ ಮೌನವಾಗಿರಬೇಕೆ, ವಿರೋಧ ಪಕ್ಷವಾಗಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ ಪ್ರಶ್ನಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಹೋರಾಟದ ಹಿನ್ನೆಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷದ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆಗೆ ಒಳಪಡುವಂತಾಯಿತು. ಅರಣ್ಯ ಸಚಿವರು ಸಭೆ ನಡೆಸಿ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲು ಮುಂದಾಗುವಂತಾಯಿತು. ಕಾಡಾನೆ ಮತ್ತು ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖರು, ಅಧಿಕಾರಿಗಳನ್ನು ಒಳಗೊಂಡಂತೆ ಅರಣ್ಯ ಸಚಿವರು ಸಭೆ ಕರೆಯಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಪ್ರಾಯೋಜಿತ ಯೋಜನೆಗಳಡಿ ರಾಜ್ಯಕ್ಕೆ ಯಾವುದೇ ಅನುದಾನ ದೊರಕಿಲ್ಲ. ನೆರೆಯ ಕೇರಳ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ ಎಂದು ಶಾಸಕ ಎಎಸ್ ಪೊನ್ನಣ್ಣ ಆರೋಪಿಸಿದ್ದಾರೆ. ಕೇರಳ ರಾಜ್ಯ ಕೇಂದ್ರಕ್ಕೆ ಅಗತ್ಯ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಅನುದಾನವನ್ನು ಪಡೆದುಕೊಂಡಿದೆ. ಆ ಕೆಲಸವನ್ನು ಇಲ್ಲಿನ ರಾಜ್ಯ ಸರ್ಕಾರ ಮಾಡಿಲ್ಲ. ಹೀಗೆ ಕೇವಲ ಆರೋಪಗಳನ್ನು ಮಾಡಿ ಕೈತೊಳೆದುಕೊಳ್ಳುವ ಕೆಲಸ ಮಾಡುವುದು ಬೇಡವೆಂದು ಕಟುವಾಗಿ ನುಡಿದರು. ಬಲ್ಲಮಾವಟಿಯಲ್ಲಿ ಆಯೋಜಿತ ಹಿಂದೂ ಸಂಗಮದ ಸಂದರ್ಭ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಿ ಜೈಲು ಸೇರಿದ್ದ ವ್ಯಕ್ತಿ ಇದೀಗ ಜಾಮೀನಿನ ಮೇಲೆ ಹೊರಬಂದಿದ್ದು, ಈತ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಕದಡುವ ಪ್ರಯತ್ನ ಮಾಡುತ್ತಿದ್ದು, ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಾಪೊಕ್ಲು ಸರ್ಕಾರಿ ಶಾಲೆಯ ದಾನ ಕೊಟ್ಟ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಆರಂಭವಾದ ಸಂದರ್ಭ ಬಿಜೆಪಿ ಪ್ರತಿಭಟಿಸಿ ಅದನ್ನು ಸ್ಥಗಿತಗೊಳಿಸಿದೆ. ಇಲ್ಲಿಯವರೆಗೂ ಸಮಸ್ಯೆ ಬಗೆಹರಿಕೆಗೆ ಸಂಬಂಧಿಸಿದ ಸರ್ವೆ ನಡೆದಿಲ್ಲವೆಂದು ರವಿ ಕಾಳಪ್ಪ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಹಲ್ಲೆಯನ್ನು ಮಾಡಿರುವಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ. ಇದು ಒಂದು ರೀತಿಯಲ್ಲಿ ಶಾಂತ ಜಿಲ್ಲೆಯನ್ನು ಒಂದು ಕೋಮು ಪ್ರಚೋದನೆಗೆ ಪ್ರಯತ್ನ ಮಾಡುವಂಥದ್ದು, ಶಾಂತಿ ಕದಡುವಂಥದ್ದು ಇದು ಯತ್ನ. ಅದಕ್ಕೆ ಪ್ರತಿಯಾಗಿ ಸೂಕ್ತ ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿರೋದ್ರಿಂದ ಕಾನೂನಿನ ಅಡಿಯಲ್ಲಿ ಅವರಿಗೆ ಜೈಲು ಶಿಕ್ಷೆ ಆಗಿದೆ. ಈಗ ನಂತರ ಪುನಃ ಅದನ್ನು ಸಹ ಅವರು ಮತ್ತೆ ಬೇಲ್ನಲ್ಲಿ ಹೊರಗೆ ಬಂದಿದ್ದಾರೆ. ಏನು ಕಂಡೀಷನಲ್ ಬೇಲ್ ಮೇಲೆ ಹೊರಗೆ ಬಂದಾಗೆ ಮತ್ತೆ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಅಂದರೆ ಇದಕ್ಕೆಲ್ಲ ಯಾವುದೇ ಕಾಂಪ್ರಮೈಸ್ಗೆಲ್ಲ ಒಪ್ಪುವಂಥದ್ದಲ್ಲ. ಮುಂದೆ ಒಂದು ರೀತಿ ಪ್ರಚೋದನೆ ನೀಡುವ ರೀತಿಯಲ್ಲಿ ವಯಲೆನ್ಸಿಗೆ ನಾವು ತಯಾರಿದ್ದೇವೆ ಅಂತ ಹೇಳುವಂಥ ಒಂದು ಇದನ್ನು ಹಾಕ್ಕೊಂಡಿದ್ದಾರೆ. ಅದರಿಂದ ನಾವು ಇವತ್ತು ಮತ್ತೆ ಸರ್ಕಾರವನ್ನು, ಜಿಲ್ಲಾ ಪೊಲೀಸ್ ಇಲಾಖೆಯನ್ನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮತ್ತೆ ಈ ಶಾಂತಿ ಕದಡೋ ಪ್ರಯತ್ನ ಇವರಿಂದ ಆಗ್ತಿರೋದು ಯಾರ ಕುಮ್ಮಕ್ಕಿನಿಂದ, ಇದರ ಹಿಂದೆ ಯಾರಿದ್ದಾರೆ? ಇಂಥ ದೇಶದ್ರೋಹಿಗಳನ್ನು, ಸಮಾಜಘಾತಕ ಶಕ್ತಿಗಳನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು, ಅಥವಾ ಅವರ ಏನು ಷರತ್ತುಬದ್ಧ ಜಾಮೀನಿದೆ ಅದನ್ನು ರದ್ದುಪಡಿಸಿ ಮತ್ತೆ ಜೈಲಿಗೆ ಕಳಿಸುವಂಥ ಪ್ರಯತ್ನ ಆಗಬೇಕು ಅಂತೇಳಿ. ಇಲ್ಲದಿದ್ದರೆ ಮತ್ತೆ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕೋಮು ಪ್ರಚೋದನೆಯಾಗಿ ಶಾಂತಿ ಕದಡುವಂಥ ಯತ್ನ ಆಗ್ತದೆ. ಶಾಂತಿಗೆ ಭಂಗ ಬರುವಂಥದ್ದು ಆಗಬಾರ್ದು. ಆ ದೃಷ್ಟಿಯಿಂದ ಸ್ಥಳೀಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತವು ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವಾಗ ಜಿಲ್ಲಾ ಬಿಜೆಪಿಯಿಂದ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಮತ್ತೊಂದು ಪ್ರಕರಣ ಅಂದರೆ, ನಾಪೋಕ್ಲಿನ ಸರ್ಕಾರಿ ಕಾಲೇಜಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಶಾದಿ ಮಹಲ್ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದ್ದಂಥದ್ದು. ಸರ್ಕಾರಿ ಶಾಲೆಯ ಜಾಗಗಳನ್ನು ಯಾವುದೇ ಕಾರಣಕ್ಕೆ ಯಾವುದೇ ವ್ಯಕ್ತಿಗೆ ಅಥವಾ ಸಂಘಟನೆಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಸಹ ಇವ್ರಿಗೆ ಗೊತ್ತಿದ್ರೂ ಸಹ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಅಲ್ಲಿ ಒಂದು ಶಾದಿ ಮಹಲಿಗೆ ಒಂದು ಕಾಮಗಾರಿಯನ್ನು ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ನಾಪೋಕ್ಲು ಭಾಗದ ಕಾಲೇಜಿನ ಅಭಿಮಾನಿಗಳೆಲ್ಲ ಸೇರಿ ಅದನ್ನು ವಿರೋಧ ಮಾಡಿದ ಸಂದರ್ಭದಲ್ಲಿ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಜಿಲ್ಲಾಡಳಿತ ಅದನ್ನು ಪೂರ್ತಿ ಸರ್ವೆ ಮಾಡಿ ಖುಲ್ಲಾಪಡಿಸ್ತೇವೆ ಅಂತ ಹೇಳುವಂಥ ಒಂದು ಇದನ್ನು ನಮಗೆ ಹೇಳಿದರು, ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೆ ಅದು ಆಗಲೇ ಇಲ್ಲ. ಯಾಕೆ ಖುಲ್ಲಾಪಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಗೊತ್ತಿಲ್ಲ. ಅವರಿಗೆ ಸರ್ವೆ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಹೇಳುವಂಥದ್ದು ಗೊತ್ತಿಲ್ಲ. ಈ ಎಲ್ಲ ಕೃತ್ಯಗಳು ಯಾರ ಬೆಂಬಲದಿಂದ, ಅದರ ಹಿಂದೆ ಯಾರು ಆ ಶಕ್ತಿ ಇರುವಂಥದ್ದು ಅಂತ ಹೇಳುವಂಥದ್ದು ಜಿಲ್ಲೆಯ ಜನರು ತಿಳ್ಕೊಂಡಿದ್ದಾರೆ ಅಂತೇಳಿ ನಾವು ತಿಳಿತೀವಿ, ನಮ್ಮ ಭಾವನೆ.
ಯಾಕೆಂದರೆ ಯಾಕೆ ಇದನ್ನ ಕೂಡಲೇ ತೆರವುಗೊಳಿಸ್ಲಿಕ್ಕೆ ಆಗೋದಿಲ್ಲ? ಸರ್ಕಾರಿ ಶಾಲೆ ಜಾಗವನ್ನು ಸರ್ಕಾರಕ್ಕೆ ಶಾಲೆಗೆ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲೇ ಇದನ್ನು ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡೋದು ಈ ರೀತಿ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ, ಬಿಜೆಪಿ ಅವಧಿಯಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಇದ್ದ ಕಂದಕಗಳನ್ನು ಸ್ವಚ್ಛಗೊಳಿಸುವ ಕಾರ್ಯ ನಡೆಸುತ್ತಿತ್ತು. ಇಂದು ಆ ಕಾರ್ಯ ನಡೆಯದಿರುವುದು ಕಾಡಾನೆ ಹಾವಳಿ ಹೆಚ್ಚಳಕ್ಕೆ ಕಾರಣವಾಗಿದೆ. ಅಂದು ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ 1500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯ ನೀಲನಕಾಶೆ ತಯಾರಿಸಲಾಗಿತ್ತು. ಅದನ್ನು ಅನುಸರಿಸಿ ಕಾರ್ಯಯೋಜನೆ ರೂಪಿಸಿದ್ದರೆ ಸಮಸ್ಯೆ ಬಗೆಹರಿಸಬಹುದಿತ್ತೆಂದು ಹೇಳಿದರು. ನಮ್ಮ ಈಗಾಗಲೇ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳು ನಮ್ಮ ಪೀರಿಯಡಲ್ಲಿ ಫಾರೆಸ್ಟ್ನಲ್ಲಿ ಏನೂ ಕೆಲಸ ಮಾಡಿಲ್ಲ, ಭಾಳಷ್ಟು ಜನ ಸತ್ತೋಗಿದ್ದಾರೆ ಅಂತ ಹೇಳಿದ ವಿಚಾರವನ್ನು ಹೇಳಿದ್ದಾರೆ. ಅವರು ನಿಮಗೆ ಕೊಟ್ಟ ಮಾಹಿತಿಯಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. 24-25ರಲ್ಲಿ ನನ್ನ ಹತ್ರ ದಾಖಲೆ ಇದೆ, ಸುಮಾರು 14 ಕಾಡು ಪ್ರಾಣಿಗಳಿಂದ ಮರಣ ಆಗುವಂಥ ವ್ಯವಸ್ಥೆ ಆಗಿದೆ. ಅಲ್ಲ, 24-25ರಲ್ಲಿ 23 ಆಗಿರುವಂಥದ್ದು. 24ರಲ್ಲಿ ಸುಮಾರು 14 ಆಗಿದೆ. 22ರಲ್ಲಿ ನಮ್ಮ ಪೀರಿಯಡಲ್ಲಿ ಕೂಡ 21-22ರಲ್ಲಿ 6 ಆಗಿದೆ. ಇಪ್ಪತ್ತ 24 6, 22-23ರಲ್ಲಿ 6, ಅದರ ಜೊತೆಗೆ 21ರಲ್ಲಿ ಕೇವಲ 7 ಆಗುವಂಥದ್ದು ಆಗಿದೆ. ನಾನು ಕಾಡು ಪ್ರಾಣಿಗಳು ಯಾವ ಸರ್ಕಾರದಲ್ಲೂ ಆಗಿದ್ದು ಜಾಸ್ತಿ ಅಂತ ಹೇಳೋಕ್ಕೆ ಅವರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏಪ್ರಿಲಲ್ಲೇ ಬಂದಾಗಲೂ ಕೂಡ ಆ ಟ್ರಂಚಸನ್ನು ರಿಪೇರಿ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದರು. ಇವತ್ತು ನೋಡಿ, ಎಲ್ಲಿ ಟ್ರಂಚಸ್ 3 ಅಡಿ ಆಳ 2 ಮೀಟ್ರ್ ಅಗಲ ಇದ್ದರೆ ಒಂದೇ ಒಂದು ಆನೆ ಅದರಲ್ಲಿ ದಾಟ್ಲಿಕ್ಕೆ ಆಗೋದಿಲ್ಲ. ಈ ಮಳೆಗಾಲದಲ್ಲಿ ಮಳೆ ಬಿದ್ದಾಗ ನೀರು ಕೊಚ್ಕೊಂಡು ಬಂದು ಮುಚ್ಚಿದಾಗ ಅದರಲ್ಲಿ ದಾಟುವಂಥ ವ್ಯವಸ್ಥೆ ಆಗುತ್ತದೆ. ಅದರಿಂದ ಹೆಚ್ಚು ಪ್ರಾಣ ಹಾನಿಯಾಗಿರುವಂಥದ್ದು. ಇವರು ರಿಪೇರಿ ಕೆಲಸ ಮಾಡಿದರೆ ಇಷ್ಟು ಪ್ರಾಣ ಹಾನಿ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ನಮ್ಮ ಸರ್ಕಾರ ಇರಬೇಕಾದ್ರೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೇವೆ. ಆ ಬ್ಲೂ ಪ್ರಿಂಟನ್ನು ಸರ್ಕಾರ ಕೂಡ ಕೊಟ್ಟಿದ್ದೇವೆ. ಸುಮಾರು 1200 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿದ್ರೆ ಕೊಟ್ಟಿದ್ದೇವೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ಇವರು ಅದನ್ನು ಫಾಲೋಅಪ್ ಮಾಡಿ ಕೆಲಸವನ್ನು ಮಾಡಿದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ, ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಆನೆ ಹಾವಳಿನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಸೊಪ್ಪು, ಬಿದಿರು ಅಂಥ ಗಿಡಗಳನ್ನು ಬಿತ್ತುವಂಥ ವ್ಯವಸ್ಥೆನ, ನಡುವಂಥ ವ್ಯವಸ್ಥೆನ ಮಾಡಬೇಕು. ಕುಡಿಯೋ ನೀರನ್ನು ಕೂಡ ಕೊಡುವಂಥ ವ್ಯವಸ್ಥೆನ ಮಾಡಬೇಕು. ನಮ್ಮ ಪೀರಿಯಡಲ್ಲಿ ಎಲ್ಲ ಆನೆಕಾಡು ಇರ್ಬೋದು, ಅದರ ಜೊತೆಗೆ ನಮ್ಮ ಗೋಣಿಮನೂರು ಇರ್ಬೋದು, ಅದರ ಜೊತೆಗೆ ನಮ್ಮ ಈ ಕಾಜೂರು ಇರ್ಬೋದು, ಎಲ್ಲ ಕೂಡ ಎಲ್ಲಿ ಇದು ಸೀಪೇಜ್ ಇದೆ, ಸ್ಯಾಂಪಿ ಏರಿಯಾ ಇದೆ, ಅಲ್ಲೆಲ್ಲ ಕೂಡ ನಾವು ಕೆರೆಯನ್ನು ತೆಗೆದಿದ್ದೇವೆ. ಕೆರೆಯನ್ನು ತೆಗೆದಿಂದ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಮಾತನಾಡಿ, ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ನಡುವೆಯೂ ಪ್ರಧಾನಿ ಮೋದಿ ಅವರು ದೇಶಕ್ಕೆ ಅಗತ್ಯವಾದ ಕಚ್ಚಾ ತೈಲವನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿರುವುದನ್ನು ಅಭಿನಂದಿಸಬೇಕು. ಇದನ್ನು ಬಿಟ್ಟು ಕಷ್ಟದ ಪರಿಸ್ಥಿತಿಯ ನಡುವೆ ವಿರೋಧ ಪಕ್ಷಗಳು ಸಹಕಾರ ನೀಡುವುದಕ್ಕೆ ಬದಲಾಗಿ ಪ್ರತಿಭಟನೆಗೆ ಇಳಿದಿರುವುದು ಸರಿಯಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ಮಾಧ್ಯಮ ಪ್ರಮುಖ ಸಜಿಲ್ ಕೃಷ್ಣ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.